ಹಾಯ್ ಹಲೋ ನಮಸ್ಕಾರ ರೂಪಾ ವದ್ವ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನೊಂದು ವ್ಲಾಗ್ ಮಾಡ್ತಾ ಇದ್ದೀನಿ. ನಾವೀಗ ಅಯೋಧ್ಯೆಗೆ ಹೊರಟಿದ್ದೀವಿ. ಬೆಳಿಗ್ಗೆ 4 ಗಂಟೆಯಿಂದ ಮನೆಯಿಂದ ಹೊರಟಿದ್ದೀವಿ, ಹೋಗ್ತಾ ಇದ್ದೀವಿ. ಆನ್ ದ ವೇ ನಾವು ಬ್ರೇಕ್ಫಾಸ್ಟಿಗೋಸ್ಕರ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಇಡ್ಲಿ ಮತ್ತು ಚಟ್ನಿ ಕೂಡ ತಗೊಂಡಿದ್ದೀನಿ. ಅದು ಯಾವ ರೀತಿ ಇದೆ ಅಂತ ನೋಡುವ. ಆಮೇಲೆ ಇವಾಗ ಏರ್ಪೋರ್ಟ್ ರೀಚ್ ಆಗಿದ್ದೀವಿ, ಹೋಗ್ತಾ ಇದ್ದೀನಿ. ಏರ್ಪೋರ್ಟ್ ಪಾರ್ಕಿಂಗಲ್ಲೇ ನಾವು ಕಾರ್ ಪಾರ್ಕ್ ಮಾಡಿ ಆಮೇಲೆ ನಾವು ಫ್ಲೈಟಲ್ಲಿ ಹೋಗೋದು ಅಂತ ತೀರ್ಮಾನ ಮಾಡಿದ್ದೀವಿ. ಏರ್ಪೋರ್ಟಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಇದೆ. ನಾವು ಆನ್ಲೈನ್ ಬುಕ್ ಮಾಡಿದ್ರಿಂದ ನಮಗೇನು ಸಮಸ್ಯೆ ಆಗಿಲ್ಲ. 2-3 ಡೇಸ್ ಬೇಕಿದ್ದರೂ ಏರ್ಪೋರ್ಟಲ್ಲಿ ಕಾರ್ ಪಾರ್ಕ್ ಮಾಡಿಕೊಳ್ಬೋದು. ಈಗ ನಾವು ಕಾರ್ ಪಾರ್ಕಿಂಗ್ ಏರಿಯಾಕ್ಕೆ ಹೋಗ್ತಾ ಇದ್ದೀವಿ. ಕಾರನ್ನು ಪಾರ್ಕ್ ಮಾಡಿ ಆಯಿತು. ನಾವೀಗ ಏರ್ಪೋರ್ಟ್ ತಲುಪಿದೆವು. ಇವಾಗ ನನ್ನ ಅಕ್ಕ ಹಾಗೂ ಅಕ್ಕನ ಮಗ ಬರ್ತಾ ಇದ್ದಾರೆ ನೋಡಿ. ಇವರು ಕೂಡ ನಮ್ಮ ಜೊತೆ ಜಾಯಿನ್ ಆಗ್ತಾರೆ. ಈಗ ನಾವೆಲ್ಲರೂ ಜೊತೆಯಾಗಿ ಹೋಗೋದೇ ಒಂದು ಸಂಭ್ರಮ. ನಮಗೆ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀವಿ. ಇವಾಗ ನಾವು ತಂದ ಬ್ರೇಕ್ಫಾಸ್ಟನ್ನು ಓಪನ್ ಮಾಡಿ ಇಡ್ಲಿ ಹಾಗೂ ಚಟ್ನಿಯನ್ನು ತಿಂತಾ ಇದ್ದೀವಿ. ಎಲ್ರಿಗೂ ತುಂಬಾ ಇಷ್ಟ ಆಯಿತು. ಇಡ್ಲಿ ಮತ್ತು ಚಟ್ನಿ ಇಷ್ಟು ಬೇಗ ಮಾಡಿಕೊಟ್ಟಿದ್ದು ಭವ್ಯಕ್ಕ ಅನ್ನೋರು, ವಿಟ್ಲದವರು. ಅವರು ನಮಗೆ ರೋಡ್ ಸೈಡಿಗೆ ಕೂಡ ಇಡ್ಲಿ ಮತ್ತು ಚಟ್ನಿ ಪ್ಯಾಕ್ ಮಾಡಿ ತಂದು ಕೊಟ್ಟಿದ್ದಾರೆ. ನಿಮಗೂ ಯಾರಿಗಾದರೂ ಬೇಕಾದಲ್ಲಿ ಅವರನ್ನು ಕಾಂಟ್ಯಾಕ್ಟ್ ಮಾಡಿ. ಅವರು ಇಡ್ಲಿ ಚಟ್ನಿ ಅಲ್ಲದೆ ಬೇರೆ ಕೂಡ ತಿಂಡಿ ಮಾಡಿಕೊಳ್ತಾರೆ. ಯಾವ ತಿಂಡಿ ಬೇಕು ಅಂತ ಮೊದಲೇ ನಾವು ಹೇಳಿದರೆ ಅವರು ಮಾಡಿಕೊಡ್ತಾರೆ. ತುಂಬಾ ರುಚಿಯಾಗಿತ್ತು ಅಕ್ಕ. ಥ್ಯಾಂಕ್ ಯು ಸೋ ಮಚ್. ಅವರ ನಂಬರನ್ನು ಕೂಡ ನಾನು ಡಿಸ್ಪ್ಲೇ ಮಾಡ್ತೀನಿ. ನಿಮಗೆ ಬೇಕಾಗಿದ್ದಲ್ಲಿ ಅವರಿಗೆ ಆರ್ಡರ್ ಡೈರೆಕ್ಟಾಗಿ ಮಾಡ್ಬೋದು. ಈಗ ನಾವು ನಮ್ಮ ಫ್ಯಾಮಿಲಿ ಲಗೇಜ್ ಎಲ್ಲರ ಜೊತೆಯಾಗಿ ನಾವು ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲರ ಜೊತೆಯಾಗಿ ಹೋಗೋದೇ ಒಂದು ಖುಷಿ. ಒಬ್ಬೊಬ್ಬರೇ ಹೋಗೋದಕ್ಕಿಂತ ಫ್ಯಾಮಿಲಿ ಮೆಂಬರ್ಸ್ ಜೊತೆಯಾಗಿ ಹೋಗೋದೇ ಒಂದು ಸಿಹಿ ನೆನಪು. ಅದಕ್ಕೋಸ್ಕರ ಒಂದು ಗ್ರೂಪ್ ಫೋಟೋ ಕೂಡ ತೆಗಿತಾ ಇದ್ದೀವಿ. ನಾವು ಟೋಟಲ್ 11 ಜನ ಇದ್ದೀವಿ. ಇನ್ನೊಬ್ಬ ತಮ್ಮನ ಫ್ಯಾಮಿಲಿ ಬ್ಯಾಂಗ್ಳೂರಲ್ಲಿ ಜಾಯಿನ್ ಆಗ್ತಾರೆ. ಕ್ರಿಸ್ಮಸ್ ಆದ್ದರಿಂದ ಮಂಗಳೂರು ಏರ್ಪೋರ್ಟ್ ತುಂಬಾ ಡೆಕೋರೇಷನ್ ಮಾಡಿದ್ದಾರೆ. ಡೆಕೋರೇಟಿವ್ ಆಗಿ ಕಾಣ್ತಾ ಇದೆ ನೋಡಿ. ತುಂಬಾ ಗ್ರ್ಯಾಂಡಾಗಿ ಡೆಕೋರೇಷನ್ ಮಾಡಿದ್ದಾರೆ. ಈಗ ನಮ್ಮ ಆಧಾರ್ ಕಾರ್ಡ್ ಟಿಕೆಟ್ ಎಲ್ಲ ತೋರಿಸಿ ನಾವು ನಮ್ಮ ಬ್ಯಾಗನ್ನು ಚೆಕ್ ಇನ್ ಮಾಡ್ತಾ ಇದ್ದೀವಿ. ಚೆಕ್ ಇನ್ ಆಯಿತು. ಹಾಗೆ ಒಂದು ಸೆಲ್ಫಿ ಕೂಡ ತಗೊಂಡೆ. ನಮ್ಮ ಲಗೇಜನ್ನು ಎಲ್ಲ ಇನ್ನು ಅಯೋಧ್ಯೆಯಲ್ಲೇ ನಮ್ಮ ಜೊತೆ ಸಿಗೋದು. ಇವಾಗ ನಮಗೆ ಯಾವುದೇ ಟೆನ್ಷನ್ ಇಲ್ಲ. ಲಗೇಜ್ ಇಲ್ಲದೇನೆ ಹ್ಯಾಂಡ್ ಬ್ಯಾಗ್ ಮಾತ್ರ ತಗೊಂಡು ನಾವು ಹೊರಟೆವು. ಇನ್ನು ನಾವು ಒಳಗಡೆ ಹೋಗಿ ನಮ್ಮ ವಿಮಾನಕ್ಕಾಗಿ ಕಾಯ್ತಾ ಇದ್ದೀವಿ. ಎಲ್ಲರೂ ಜೊತೆಯಾಗಿ ಹೋಗೋದು ತುಂಬಾ ಖುಷಿಯಾಗತ್ತೆ. ಅಣ್ಣನ ಫ್ಯಾಮಿಲಿ, ತಮ್ಮನ ಫ್ಯಾಮಿಲಿ, ಅಕ್ಕನ ಫ್ಯಾಮಿಲಿ ಹಾಗೂ ನಾವು. ಆಯ್ತು, ಇವಾಗ ಏರ್ಬಸ್ ಬಂತು. ನಾವೆಲ್ಲರೂ ಒಳಗಡೆ ಹೋಗ್ತಾ ಇದ್ದೀವಿ. ವಿಮಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ನನ್ನ ಇನ್ನೊಂದು ಅಕ್ಕ ಮಿಸ್ ಆದಳು. ಅವಳಿಗೆ ಅನಿವಾರ್ಯ ಕಾರಣದಿಂದ ಬರೋಕ್ಕಾಗಿಲ್ಲ. ಇಲ್ಲಾಂದರೆ ಅವಳು ಕೂಡ ಇದ್ದರೆ ಇನ್ನೊಂದು ಖುಷಿ ಆಗ್ತಿತ್ತು ನಮಗೆ. ಹಾಗೆ ಅಮ್ಮನೂ ಬಂದಿಲ್ಲ. ಇವಾಗ ನಾವೆಲ್ಲರೂ ಜೊತೆಯಾಗಿ ವಿಮಾನದಲ್ಲಿ ಕೂತೆವು.
ಕೆಲವೇ ಕ್ಷಣಗಳಲ್ಲಿ ವಿಮಾನ ಟೇಕ್ ಆಫ್ ಆಗ್ತಾ ಇದೆ ನೋಡಿ. ರನ್ವೇಯಲ್ಲಿ ಓಡಾಡುತ್ತಾ ಇದೆ. ಹಾಗೆ ವಿಮಾನ ಮೇಲಕ್ಕೇರಿತು ನೋಡಿ. ಕೆಳಗಡೆ ತುಂಬಾ ಸುಂದರವಾದ ಪ್ರಕೃತಿ ರಮಣೀಯ ದೃಶ್ಯಗಳನ್ನು ನೋಡ್ತಾ ಬೆಂಗಳೂರು ತಲುಪಿದೆವು. ಕೇವಲ 40 ನಿಮಿಷದಲ್ಲಿ ಬೆಂಗಳೂರು ತಲುಪಿದೆವು. ಇವಾಗ ವಿಮಾನ ಕೆಳಗಡೆ ಬರ್ತಾ ಇದೆ, ಲ್ಯಾಂಡ್ ಆಗ್ತಾ ಇದೆ ನೋಡಿ. ವಿಮಾನದ ಸಿಬ್ಬಂದಿಗಳು ಡೈರೆಕ್ಷನ್ ನೀಡ್ತಾ ಇದ್ದಾರೆ ಯಾವ ರೀತಿ ನಿಲ್ಲಬೇಕು ಅಂತ. ಇದೀಗ ನಾವು ಬೆಂಗಳೂರು ವಿಮಾನ ನಿಲ್ದಾಣ ತಲುಪಿದೆವು.
ಜಸ್ಟ್ ನಾವೀಗ ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಆದೆವು. ಇವಾಗ ಇಲ್ಲಿ ನನ್ನ ತಮ್ಮನ ಫ್ಯಾಮಿಲಿ ಕೂಡ ನಮ್ಮೊಂದಿಗೆ ಜಾಯಿನ್ ಆಗ್ತಾ ಇದ್ದಾರೆ. ಆಲ್ರೆಡಿ ಬಂದಿರ್ಬೋದು ಅವರು. ಅದು ಅಲ್ಲಿದ್ದಾನೆ ನೋಡಿ. Look over there. ಮತ್ತೊಮ್ಮೆ ಜೊತೆಯಾಗಿ ನಾವೆಲ್ಲರೂ ಸ್ನ್ಯಾಕ್ಸ್ ತಿಂದೆವು. ತಮ್ಮನ ಫ್ಯಾಮಿಲಿ ಕೂಡ ಜಾಯಿನ್ ಆದ್ದರಿಂದ ಇನ್ನೂ ಖುಷಿ ಜಾಸ್ತಿ ಆಯಿತು. ಇವಾಗ ನಾವು ಅಯೋಧ್ಯೆ ವಿಮಾನ ಏರಿದೆವು. ಏರ್ ಹೋಸ್ಟೆಸ್ ಕೆಲವೊಂದು ಸಲಹೆ ಸೂಚನೆಗಳನ್ನು, ವಿಮಾನದಲ್ಲಿ ಪಾಲಿಸಬೇಕಾದ ನಿಯಮಗಳನ್ನು ತಿಳಿಸ್ತಾ ಇದ್ದಾರೆ. अपना मास्क सही तरीके से पहन लें। इस विमान में 10 आपातकालीन द्वार हैं, 2 सामने, 2 बीच में, 2 पर पहुंचने में सहायता करेंगे। आपातकालीन स्थिति अगर विमान को पानी पर उतरना पड़े तो सीट के नीचे रखी रक्षा जैकेट को पाउच से निकालें और इस तरह सर के ऊपर से पहनें। अब स्ट्रैप को सामने से बकल में डालें और एडजस्ट करें। रक्षा जैकेट को खुलाने के लिए लाल टैब्स या टैब को ನಮ್ಮ ಮಧ್ಯಾಹ್ನದ ಲಂಚನ್ನು ವಿಮಾನದಲ್ಲಿ ನೀಡಿದರು. ನಾವೆಲ್ಲರೂ ತಿಂದೆವು. ಬಟರ್ ಮಿಲ್ಕ್ ಕೂಡ ಇತ್ತು, ಅದನ್ನು ಕೂಡ ನಾವು ತಗೊಂಡಿವಿ. ಇವಾಗ ಅಯೋಧ್ಯೆಗೆ ಲ್ಯಾಂಡ್ ಆದೆವು. ಇದು ಅಯೋಧ್ಯೆಯಲ್ಲಿ ಅಂತೂ ಸಿಕ್ಕಾಪಟ್ಟೆ ಚಳಿ ಇತ್ತು, 9 ಡಿಗ್ರಿ ಚಳಿ. ನಾವು ಮಂಗಳೂರಿನಿಂದ ಹೋದ ಕಾರಣ ನಮಗೆ ಇನ್ನೂ ಜಾಸ್ತಿ ಚಳಿ ಅನ್ನಿಸ್ತಾ ಇತ್ತು. ನಮ್ಮ ಲಗೇಜನ್ನೆಲ್ಲ ಇಲ್ಲಿ ತಗೊಂಡಿವಿ. ಮಂಗಳೂರಲ್ಲಿ ಹಾಕಿದ ಲಗೇಜನ್ನೆಲ್ಲ, ಎಲ್ಲ ಬ್ಯಾಗುಗಳು ನಮಗೆ ಬೇಗನೆ ಸಿಕ್ತು. ಇವಾಗ ನಾವು ಕ್ಯಾಬಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಲಗೇಜ್ ತಗೊಂಡು ಹೊರಗಡೆ ಬಂದ್ವಿ. ಹಾಗೆಯೇ ಇಲ್ಲಿ ನಾವು ಕೆಲವೊಂದು ಫೋಟೋಗಳನ್ನು ಕ್ಲಿಕ್ ಮಾಡಿಕೊಂಡೆವು. ಫ್ಯಾಮಿಲಿ ಫೋಟೋ ಕೂಡ ತಗೊಂಡೆವು ಎಲ್ಲರೂ ಒಟ್ಟಾಗಿ. ಅಯೋಧ್ಯೆ ವಿಮಾನ ನಿಲ್ದಾಣದ ಹೊರಗೆ ಬರುತ್ತೆ. ಹಾಗೆ ನಾವು ಕ್ಯಾಬಿಗೆ ವೆಯ್ಟ್ ಮಾಡಿ. ಅಯೋಧ್ಯೆಯಲ್ಲಿ ತುಂಬ ಫಾಗ್ ಇತ್ತು, ಮಧ್ಯಾಹ್ನ ಅಂತ ಗೊತ್ತೇನೇ ಆಗ್ತಾ ಇರಲಿಲ್ಲ. ಇವಾಗ ನಮ್ಮ ಟ್ಯಾಕ್ಸಿ ಬಂತು, ನಾವೀಗ ನಮ್ಮ ಹೋಟೆಲ್ಗೆ ಹೊರಟೆವು. ಮುಂದಿನ ವಿಡಿಯೋ ಅಯೋಧ್ಯೆ ಪಾರ್ಟ್ 2 ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್. ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.